ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದೇ ಸಡಗರ ಸಂಭ್ರಮ ಅಲ್ವಾ. ಅದಕ್ಕೋಸ್ಕರ ನಾನು ರಾತ್ರಿನೇ ಎಲ್ಲ ಸ್ಯಾರಿ ನೆರಿಗೆ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಮಾರ್ನಿಂಗು ಬೇಗ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾವಿರೋ ಪ್ಲೇಸಲ್ಲಿ ತೆಂಗಿನಕಾಯಿ ಆಗಿರ್ಬೋದು, ಹಾಗೆ ವಿಳೆದೆಲೆ ಈ ಥರ ಸಿಗೋದೆಲ್ಲ ತುಂಬಾ ಕಷ್ಟ. ಆದ್ರೂ ಅದು ಹೇಗೋ ಲಾಸ್ಟ್ ಮಿನಿಟಲ್ಲಿ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ತು ಎಲ್ಲ. ವಿತ್ ಗಾಡ್ ಗ್ರೇಸ್ ಅಂತಲೇ ಅನ್ಬೋದು. ನನಗೆ ಫುಲ್ ಖುಷಿ ಆಯಿತು ಸಿಕ್ಕಿದಾಗ. ಬಟ್ ಏನಂದರೆ ನನಗೆ ವಿಳೆದೆಲೆ ಸಿಗಲಿಲ್ಲ, ಸೊ ಮಾವಿನೆಲೆ ಸಿಕ್ತು. ಅದನ್ನೇ ನಾನು ಕಳಶಕ್ಕಿಟ್ಟು ಪೂಜೆ ಮಾಡಿದೆ. ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದ್ರ ಬದಲು ನಮ್ಗೆ ಏನು ಸಿಕ್ಕಿದೆಯೋ ಅದರಲ್ಲೇ ಪೂಜೆ ಮಾಡಿ ತೃಪ್ತಿ ನನಗಿದೆ. ನಾನು ಇವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ತಾಯಿಯ ಅಲಂಕಾರನ ಮಾಡಿದೆ ನಾನು. ಯಾಕಂದರೆ ಮಕ್ಕಳಿದ್ದರೆ ಎದ್ದುಬಿಟ್ರೆ ಏನೂ ಕೆಲಸ ಆಗಲ್ಲ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಸೊ ಅದಕ್ಕೆ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡೆ ನಾನು ಪೂಜೆ. ಹಾಗೆ ನೈವೇದ್ಯಕ್ಕೆ ಮಾತ್ರ ಆರಾಮಾಗಿ ಮಾಡ್ಕೊಂಡ್ರಾಯ್ತು ಅಂತ ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಳಿಗೆ ಮತ್ತು ಪಲ್ಯ, ಹಾಗೆ ಸ್ವಲ್ಪ ಚಿತ್ರಾನ್ನ. ಎಲ್ಲರ ಮನೆಯಲ್ಲೂ ಹೇಗೆ ಹಬ್ಬದ ಅಡುಗೆ ಮಾಡ್ತಾರೋ ನಾನು ಒಂದು ಸ್ವಲ್ಪ ನನ್ನ ಪ್ರಯತ್ನ ಹಾಕಿ ನಾನು ಮಾಡಿದ್ದೀನಿ. ಇಲ್ಲಿ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೇಗೆ ಅಂದರೆ ಹೋಳಿಗೆ ಒಂದು ಚೆನ್ನಾಗಿ ಬಂದುಬಿಟ್ರೆ ಅದೇ ಒಂದು ಸಮಾಧಾನ.
ನಾನಿವತ್ತು ದಿನ ಚೆನ್ನಾಗೂ ಇದೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಇದೆ ಅಂಥೇಳಿ ಅದಕ್ಕೋಸ್ಕರ ನನ್ನ ಮಗಳೂ 6 ತಿಂಗಳು ಕಂಪ್ಲೀಟ್ ಆಗಿತ್ತು ಅವಳಿಗೆ. ಸೊ ಅದಕ್ಕೆ ಅನ್ನಪ್ರಸಾದ ಮಾಡಿಸೋಣ ಅಂಥೇಳಿ ಸ್ವಲ್ಪನೇ ಅಕ್ಕಿಯಿಂದ ಸ್ವೀಟ್ ಮಾಡಿ ಅದನ್ನೇ ತಿನ್ನಿಸ್ತಾ ಇದ್ದೀವಿ ಅವಳಿಗೆ. ಹಾಗೆ ನಾನು ಚಿಕ್ಕ ಮಕ್ಕಳಿಗೂ ಸಹ ಸ್ವಲ್ಪ ಎಲ್ಲ ಬಂದಿದ್ರು ಅಂಥೇಳಿ ಅವ್ರಿಗೂ ಸಹ ಆರತಿ ಮಾಡಿದೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ದೇವರಿಗೂ ಆ ತಾಯಿ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಹಾಗೆ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ತಾಯಿ ಹತ್ರ ಬೇಡ್ಕೋತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.